ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನು ಮತ್ತೆ ದೆಹಲಿಗೆ ಶಿಫ್ಟ್ ಆಯ್ತಾ ಸಿಎಂ ಕುರ್ಚಿ ಕದನ ಅನ್ನೋದು ಈಗ ಪ್ರಶ್ನೆ. ಅಧಿಕಾರ ಹಂಚಿಕೆಯ ಸಂಘರ್ಷದ ಮಧ್ಯೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು. ವೋಟ್ ಚೋರಿ ಪ್ರತಿಭಟನೆಯಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗ್ತಿದ್ದಾರೆ. ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆಯೇ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ. ಇನ್ನು ಇಬ್ಬರು ನಾಯಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ನಡೆಯುವಂತ ಚಟುವಟಿಕೆಗಳು ಕೂಡ ಸಾಕಷ್ಟು ರಾಜ್ಯ ರಾಜಕಾರಣದ ದೃಷ್ಟಿಯಿಂದಲೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ದಿನದ ಪ್ರವಾಸವನ್ನ 2 ದಿನಕ್ಕೆ ವಿಸ್ತರಣೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪ್ರತಿಭಟನೆಯ ಬಳಿಕವೂ ಕೂಡ ದೆಹಲಿಯಲ್ಲೇ ಉಳಿಯಲಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತೇ ವಾಪಸ್ ಆಗಬೇಕಾಗಿತ್ತು, ಆದ್ರೆ ಈಗ ಅದನ್ನ 2 ದಿನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಣದಿಂದಲೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಮಧ್ಯಾಹ್ನ ದೆಹಲಿ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಭೋಜನ ಕೂಟ ಇದೆ. ಭೋಜನ ಕೂಟದ ಸಂದರ್ಭದಲ್ಲಿ ವರಿಷ್ಠರ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರ. ಸೊ ಅದಕ್ಕೆ ಅವಕಾಶ ಸಿಗುತ್ತಾ? ಇವತ್ತು ಬೆಳಿಗ್ಗೆ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳ್ತಾ ಇದ್ದಾರೆ. ಸಿದ್ದರಾಮಯ್ಯ, ಶಾಸಕರು ಮತ್ತು ಆಪ್ತ ಸಚಿವರ ಜೊತೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹೀಗಾಗಿ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಏನಾಗುತ್ತೆ? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಪ್ರತಿಭಟನೆ ಒಂದು ಕಡೆಯಾದೆ, ಮತ್ತೊಂದು ಕಡೆಯಲ್ಲಿ ರಾಜಕಾರಣದ ದೃಷ್ಟಿಯಿಂದ ದೆಹಲಿಯಲ್ಲಿ ನಡೆಯುವಂತಹ ಬೆಳವಣಿಗೆಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವರಿಷ್ಠರ ಜೊತೆಗೆ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡೋದಕ್ಕೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆಯಾ? ಜೊತೆಗೆ ಡಿಕೆ ಶಿವಕುಮಾರ್ ಅವರ ಒಂದು ದಿನದ ಈ ದೆಹಲಿ ಪ್ರವಾಸ 2ನೇ ದಿನಕ್ಕೆ ವಿಸ್ತರಣೆ ಆಗೋದು ಅಂತ ಅದರ ಹಿನ್ನೆಲೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಮಧು, ಚರ್ಚೆ ಆಗಬಹುದು ಅನ್ನುವಂತಹ ಪ್ರಶ್ನೆಗಳು ಇನ್ನೂ ಕೂಡ ಮುಂದುವರೆದಿದೆ. ಈ ಪ್ರಶ್ನೆಗೆ ಈವನ್ ಡಿಸಿಎಂ ಅವರು ಕೂಡ ನಿನ್ನೆ ದೆಹಲಿಗೆ ತಲುಪಿದ ಬಳಿಕ ಸ್ಪಷ್ಟವಾದಂತಹ ಉತ್ತರ ನೀಡಲಿಲ್ಲ. ಅವರು ಊಟಕ್ಕೆ ಕರೆದಿದ್ದಾರೆ, ನಾನು ಊಟಕ್ಕೆ ಹೋಗ್ತೇನೆ, ಆ ಸಂದರ್ಭದಲ್ಲಿ ಸಿಕ್ಕಿದಾಗ ಮಾತಾಡ್ಬೋದು ಅನ್ನುವಂತಹ ಅರ್ಥದಲ್ಲಿ ತಮ್ಮ ಉತ್ತರವನ್ನ ಕೊಟ್ಟರು. ಆದ್ರೆ ಇಲ್ಲಿ ಕುತೂಹಲ ಇರುವಂತದ್ದು ಏನು ಅಂತ ಅಂದ್ರೆ, ಸಿಎಂ ಇವತ್ತು 12:30 ಡೆಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ ಇಂದಿರಾ ಭವನದಿಂದ ಪ್ರತಿಭಟನಾ ಸ್ಥಳ, ಪ್ರತಿಭಟನೆಯನ್ನ ಮುಗಿಸಿಕೊಂಡು 4 ಗಂಟೆಗೆ ಟೇಕ್ ಆಫ್ ಅಂತ ಅವರ ಟಿಪಿ ಹೇಳ್ತಾ ಇದೆ. ಆದ್ರೆ ಇಲ್ಲಿ ಡಿಸಿಎಂ ಅವರ ಟಿಪಿಯನ್ನ ನೋಡಿದಾಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಇಬ್ಬರು ಸಹೋದರರು ಅಂದ್ರೆ ಡಿಕೆ ಸಹೋದರರು ಇಲ್ಲೇ ಇರುವಂತದ್ದು, ಒಂದು ದಿನ ಇಲ್ಲೇ ಇರ್ತೇವೆ ಅನ್ನುವಂಥದ್ದು. ಅದಕ್ಕೆ ಅವರು ಕೊಡುವ ಕಾರಣ ಬೇರೆ ಇದೆ. ನಮ್ಗೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ನೋಟಿಸ್ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ವಕೀಲರನ್ನ ಕೂಡ ಭೇಟಿ ಆಗಬೇಕಾಗಿದೆ. ಇನ್ನೊಮ್ಮೆ ಅಗತ್ಯ ಬಿದ್ದರೆ ಇವತ್ತೇ ಹೋಗ್ಬಿಟ್ಟು, ಅಂದ್ರೆ ನಾಳೆ ಹೋಗ್ಬಿಟ್ಟು ಏನು ಒಂದಿನ ಇಲ್ಲೇ ಉಳಿತೀವಿ, ಅಲ್ಲಿ ಹೋಗಿ ನಾವು ಎಕ್ಸ್ಪ್ಲನೇಷನ್ ಕೊಡ್ತೇವೆ ಅನ್ನುವಂಥದ್ದು. ಆದ್ರೆ ರಾಜಕೀಯ ಚಿತ್ರಣ, ಅದರ ಇಂದಿನ ರಾಜಕೀಯ ಚದುರಂಗದ ಆಟವನ್ನು ನಾವು ನೋಡಿದ್ರೆ ಇಬ್ಬರೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸೋನಿಯಾ ಗಾಂಧಿ ಇರಲಿ, ರಾಹುಲ್ ಗಾಂಧಿ ಅವರು ಇರಲಿ. ಇವತ್ತು ಸಂಜೆಗೆ ಒಂದು ಸಿಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಸಂಜೆ ಮೀನ್ಸ್ ರಾತ್ರಿ ಹೊತ್ತಿಗೆ ನಮಗೆ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇಬ್ಬರಲ್ಲೂ ಕೂಡ ಡಿಕೆ ಸಹೋದರರಲ್ಲಿ ಇದೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಆದ್ರೆ ನಾಳೆಯೂ ಕೂಡ ಉಳ್ಕೊಂಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಹೆಚ್ಚಿಸಿದೆ. ಏನೆಲ್ಲ ಚದುರಂಗದ ಆಟವನ್ನ ಆಡಬಹುದು ಅನ್ನುವಂಥದ್ದು. ಸೊ ಇದು ಒಂದು ಕಡೆ. ಜೊತೆಗೆ ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಕೂಡ ಇದ್ದಾರೆ. ಆ ಕಡೆ ಸಿದ್ದರಾಮಯ್ಯ ಬೆಂಬಲಿಗರ ಶಾಸಕರು ಕೂಡ ಬಂದಿದ್ದಾರೆ. ಇಡೀ ಮಂತ್ರಿ ಮಂಡಲ ಇಲ್ಲಿ ಇರುವಂತದ್ದು. ಹಾಗಾಗಿ ಎಲ್ಲರೂ ಒಂದು ರೀತಿಯಲ್ಲಿ ಇದು ಪರೋಕ್ಷವಾಗಿ ಶಕ್ತಿ ಪ್ರದರ್ಶನವಾ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ, ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆಯಲ್ಲ, ಈ ಸಂದರ್ಭವನ್ನ, ನೋಟಿಸ್ ಏನ್ ಬಂದಿದೆ, ಈ ಸಂದರ್ಭವನ್ನ ಬಳಸಿಕೊಂಡು ಹಿರಿಯ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು, ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನುವಂಥದ್ದನ್ನ ಅದು ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಇವತ್ತು ಸಂಜೆ ಅಥವಾ ನಾಳೆ ಯಾರಾದರೂ ಹೈಕಮಾಂಡ್ ನಾಯಕರು, ಪ್ರಮುಖ ನಾಯಕರು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಸಹೋದರರು ಇದ್ದಾರೆ, ಡಿಕೆ ಸಹೋದರರು ಇದ್ದಾರೆ, ಮತ್ತೆ ಅವರ ಬೆಂಬಲಿಗ ಶಾಸಕರು ಕೂಡ ಇರುವಂತದ್ದು. ಮಧು, ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.